me forever on fire. ಕೊಲೆ ಕೇಸ್ನಲ್ಲಿ ಜೈಲು ಹೊಕ್ಕಿ ದರ್ಶನ್ಗೆ ಸಂಕಷ್ಟದ ಬಡ್ತಿ ಸಿಗುತ್ತಾ ಅಂತ ದರ್ಶನ್ ಅವರನ್ನ A2 ಬದಲಾಗಿ A1 ಮಾಡುವುದಕ್ಕೆ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರನ್ನ A1 ಆರೋಪಿ ಮಾಡೋದಕ್ಕಿಂತ ಸಿದ್ಧತೆ ನಡೀತಾ ಇದೆಯಾ ಅಂತ. ಯಾಕೆಂದ್ರೆ ಈಗಾಗಲೇ ದರ್ಶನ್ ವಿರುದ್ಧ ಸಾಕಷ್ಟು ಪ್ರಬಲ ಸಾಕ್ಷ್ಯಗಳು ಸಿಕ್ಕಿರೋದ್ರಿಂದ ಜೊತೆಗೆ ಪವಿತ್ರ ಗೌಡ ವಿರುದ್ಧ ಕೂಡ ಸಿಕ್ಕಿರುವಂತ ಸಾಕ್ಷ್ಯಗಳು ಇಟ್ಕೊಂಡು ಪವಿತ್ರ ಗೌಡರನ್ನ A2 ಆರೋಪಿಯಾಗಿ ಜೊತೆಗೆ ದರ್ಶನ್ರನ್ನ A1 ಆರೋಪಿಯಾಗಿ ಬದಲಾವಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಎರಡನೇ ಆರೋಪಿ ಮಾಡಲಾಗಿತ್ತು. ಇಲ್ಲಿವರೆಗೂ ಕೂಡ ಪವಿತ್ರ ಗೌಡ ಮೊದಲ ಆರೋಪಿ A1 ಆರೋಪಿ ಅಂತ ಗುರುತಿಸಿಕೊಂಡಿದ್ರು. ಆದ್ರೀಗ ತನಿಖೆ ಮುಗಿದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕಿಂತ ಖಾಕಿ ಪಡೆ ಸಿದ್ಧತೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ದರ್ಶನ್ ಅವರನ್ನ A2 ಬದಲಾಗಿ A1 ಮಾಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇದು ಈಗ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತರುವಂತ ಸಾಧ್ಯತೆ ಕೂಡ ಇದೆ. ಯಾಕೆ ದರ್ಶನ್ ಅವರನ್ನ A1 ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, A2 ಯಾಕೆ ಪವಿತ್ರ ಆಗ್ತಾರೆ ಅಂತ ನೋಡೋದಾದ್ರೆ, ಅವತ್ತಿನ ಸಂದರ್ಭದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆಗಿತ್ತಲ್ಲ ಜೂನ್ 8ನೇ ತಾರೀಕು, ಅವತ್ತಿನ ದಿನ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಕೂಡ ಹೋಗಿದ್ರು. ಚಪ್ಪಲಿಯಿಂದ ರೇಣುಕಾಸ್ವಾಮಿಗೆ ಹೊಡೆದು ಬಂದಿದ್ರು. ಬಂದಾದ ಬಳಿಕ ದರ್ಶನ್ ಮತ್ತೆ ಗ್ಯಾಂಗ್ ಬಹಳ ತೀವ್ರವಾಗಿ ಹಲ್ಲೆ ಮಾಡಿ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರುವಂಥದ್ದು. ಹಾಗಾಗಿ ದರ್ಶನ್ ಅವರ ಪಾತ್ರ ಮತ್ತು ಪವಿತ್ರ ಗೌಡ ಪಾತ್ರವನ್ನ ಪರಿಗಣಿಸಿ ವಿಭಜೀಕರಣ ಮಾಡಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ A2 ಆಗಬೇಕು, ದರ್ಶನ್ A1 ಆಗಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆಯಂತೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡ A2 ಆರೋಪಿ ಆಗಬಹುದು, ದರ್ಶನ್ A1 ಆರೋಪಿ ಆಗಬಹುದು ಅನ್ನುವಂಥದ್ದು ಕೂಡ ಖಾಕಿ ಪಡೆಯಲ್ಲಿ ಸಿದ್ಧತೆ ನಡೀತಾ ಇದೆಯಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಈ ಬದಲಾವಣೆ ಆದರೂ ಆಗ್ಬೋದು. ಅಂದರೆ A2 ಆರೋಪಿಯಿಂದ A1ಗೆ ದರ್ಶನ್ಗೆ ಸಂಕಷ್ಟದ ಬಡ್ತಿ ಸಿಗಬಹುದು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಒಂದಷ್ಟು ಸಾಕ್ಷಿಗಳು ಪ್ರಬಲವಾಗಿ ಪವಿತ್ರ ಗೌಡ ವಿರುದ್ಧನೂ ಇದ್ದಾವೆ, ದರ್ಶನ್ ವಿರುದ್ಧನೂ ಇದ್ದಾವೆ, ಉಳಿದಂಥ ಆರೋಪಿಗಳ ವಿರುದ್ಧನೂ ಇದ್ದಾವೆ. ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಯಾರ ಪಾತ್ರ, ಯಾರ ಸಹಭಾಗಿತ್ವ ಎಷ್ಟೆಷ್ಟಿದೆ ಅದನ್ನ ಪರಿಗಣನೆಗೆ ತೆಗೆದುಕೊಂಡು ಆರೋಪಿಗಳನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಈಗ A2 ಇಂದ A1ಗೆ ದರ್ಶನ್ಗೆ ಸಂಕಷ್ಟದ ಬಡ್ತಿ ಸಿಗ್ಬಹುದು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರು A1, A2, A3, A4, A17ವರೆಗೂ ಕೂಡ ಯಾರ್ಯಾರು ಎಷ್ಟೆಷ್ಟು ಸಹಭಾಗಿತ್ವ ಆಯಿತು, ಯಾರ್ಯಾರು ಎಷ್ಟೆಷ್ಟು ಕ್ರೂರವಾಗಿ ಹಲ್ಲೆ ಮಾಡಿದ್ರು, ಯಾರ್ಯಾರು ಯಾವ್ಯಾವ ರೀತಿ ಕುಮ್ಮಕ್ಕೆ ಕೊಟ್ಟಿದ್ರು ಅದನ್ನೆಲ್ಲ ಆಧಾರವಾಗಿಟ್ಕೊಂಡು A1 ದರ್ಶನ್ ಆದರೂ ಆಗ್ಬೋದು. ಯಾಕೆಂದರೆ ಪ್ರಬಲವಾದಂಥ ಸಾಕ್ಷ್ಯಗಳು ದರ್ಶನ್ ವಿರುದ್ಧ ಸಿಕ್ಕಿದ್ದಾವೆ. ಹಾಗಂತ ಪವಿತ್ರ ಗೌಡ ವಿರುದ್ಧ ಸಾಕ್ಷಿಗಳು ಸಿಕ್ಕಿಲ್ಲ ಅಂತಲ್ಲ, ಸಿಕ್ಕಿದ್ದಾವೆ. ಆದರೆ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಬಂದು ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದು ಹೋದ್ಮೇಲೆ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ ಹಾಗೂ ದರ್ಶನ್ ಗ್ಯಾಂಗ್ ಅಟ್ಟಹಾಸವನ್ನ ಮೆರೆದಿದ್ದಾರೆ, ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಗಂಭೀರ ಆರೋಪ. ಹಾಗಾಗಿ ದರ್ಶನ್ ವಿರುದ್ಧ ಸಾಕ್ಷಿಗಳು ಜಾಸ್ತಿ ಸಿಕ್ಕಿರೋದ್ರಿಂದ, ಜೊತೆಗೆ ದರ್ಶನ್ ಜಾಸ್ತಿ ಹಲ್ಲೆ ಮಾಡಿದ್ದಾರೆ, ಕೊಲೆ ಆಗೋರ್ಗೂ ಕೂಡ ಅವರಲ್ಲೇ ಇದ್ರು ಅನ್ನುವಂಥ ಕಾರಣಕ್ಕೆ A1 ಆರೋಪಿಯಾಗಿ ದರ್ಶನ್ ಅವರನ್ನ ಮಾಡ್ಬೋದು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ A1 ದರ್ಶನ್ ಆಗ್ತಾರಾ, ಪವಿತ್ರ ಆಗ್ತಾರಾ ಅಂತ.